ಇಲ್ಲಿವರೆಗೂ ಕೂಡ ಈ ಒಂದು ಆಸ್ತಿಗಳನ್ನ ಕೊಂಡ್ಕೊಳ್ಳೋದು ಒಂದು ಚಿಂತೆ ಆದ್ರೆ ಆ ಒಂದು ಆಸ್ತಿನ ರಿಜಿಸ್ಟರ್ ಮಾಡೋದು ಇನ್ನೊಂದು ದೊಡ್ಡ ಒಂದು ತಲೆನೋವಾಗಿತ್ತು. ಆದ್ರೆ ಇನ್ ಮುಂದೆ ಸ್ನೇಹಿತರೆ ಆ ರೀತಿಯಾದ ಒಂದು ಸಮಸ್ಯೆಗಳು ಇರೋದಿಲ್ಲ. ಯಾಕಂತಂದ್ರೆ ನಿಮ್ಗೆ ಈ ಒಂದು ಆಸ್ತಿಗಳನ್ನ ನೋಂದಣಿ ಮಾಡೋದಕ್ಕೆ ಕೇವಲ 10 ನಿಮಿಷ ಟೈಮ್ ಕೊಟ್ರೆ ಸಾಕಾಗುತ್ತೆ. ನಿಮ್ಮ ಒಂದು ಆಸ್ತಿನ ರಿಜಿಸ್ಟರ್ ಮಾಡಬಹುದು ಸ್ನೇಹಿತರೆ. ಯಾಕಂತಂದ್ರೆ ಮೊದಲಾಗಿದ್ರೆ ಈ ಒಂದು ಸಬ್ ರಿಜಿಸ್ಟರ್ ಆಫೀಸಿಗೆ ಅಲಿಬೇಕಾಗಿತ್ತು. ಈ ಒಂದು ವಾರಾನ್ಗಟ್ಲೆ ಒಂದು ಸಮಯನ ತಗೊಳ್ತಾ ಇದ್ರು. ಆದ್ರೆ ಇನ್ ಮುಂದೆ ಆ ರೀತಿಯಾದ ಒಂದು ಸಮಸ್ಯೆ ಇರೋದಿಲ್ಲ. ಯಾಕಂತಂದ್ರೆ ಪ್ರತಿ ಒಂದನ್ನು ಕೂಡ ಇನ್ನ ಡಿಜಿಟಲ್ ಮುಖಾಂತರವಾಗಿ ನೀವು ರಿಜಿಸ್ಟರ್ ಮಾಡಬಹುದು. ಅಂದ್ರೆ ನಿಮ್ಗೆ ಈ ಒಂದು ಸಬ್ ರಿಜಿಸ್ಟರ್ ಗೆ ಆಫೀಸಿಗೆ ಹೋಗ್ದೇನೆ ನಿಮ್ಮ ಒಂದು ಮನೇಲೆ ಕೂತು ಅಥವಾ ಈ ಒಂದು ಆನ್ಲೈನ್ ಮುಖಾಂತರವಾಗಿ ನಿಮ್ಗೆ ಈ ಒಂದು ರಿಜಿಸ್ಟರ್ ಮಾಡಬಹುದು ಸ್ನೇಹಿತರೆ. ಯಾಕಂದ್ರೆ ಈ ಒಂದು ಕಾವೇರಿ 2.0 ಅನ್ನೋ ಒಂದು ಏನು ಆ ಒಂದು ವೆಬ್ಸೈಟ್ ಏನಿದೆ ಅದು ಇವಾಗ ಅಪ್ಡೇಟ್ ವರ್ಷನ್ ಅಲ್ಲಿ ಇವಾಗ 2.0 ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಕೇವಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಅದಾದ ನಂತರದಲ್ಲಿ ನೀವು ಒಂದು ಲಾಗಿನ್ ಮಾಡಿ ನಂತರದಲ್ಲಿ ಆ ಒಂದು ಇಸಿ ಏನಿರುತ್ತೆ ಅದೆಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ಅಥವಾ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಆ ಒಂದು ರಿಜಿಸ್ಟರ್ ಆಗುವಂತದ್ದು. ಈ ಒಂದು ಹಳೆಯ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೆ ಈ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇಡೀ ದಿನ ನೀವು ವೆಯ್ಟ್ ಮಾಡ್ಬೇಕಾಗಿತ್ತು, ಕಾಯ್ಬೇಕಾಗಿತ್ತು. ಆ ಒಂದು ಆಫೀಸರ್ ಗಳನ್ನ ನೀವು ಕಾಯ್ಬೇಕಾಗಿತ್ತು. ಅವ್ರು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬರ್ಬೇಕಾಗಿತ್ತು. ಆದ್ರೆ ಈಗ ಆ ರೀತಿಯಾದ ಒಂದು ಸಿಚುವೇಶನ್ ಇರೋದಿಲ್ಲ. ನೀವು 10 ನಿಮಿಷಗಳಲ್ಲಿ ಆ ಒಂದು ರಿಜಿಸ್ಟರ್ ನ ಪಾಸ್ ಮಾಡಬಹುದು. ಹಾಗೇನೆ ಮೊದಲಾಗಿದ್ರೆ ಒಂದು ಕಂತೆಗಟ್ಲೆ ಒಂದು ಫೈಲ್ ಗಳನ್ನ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಕೇಳುವಂತ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲದೂ ಕೂಡ ನಾವು ಕೊಡ್ಬೇಕಾಗಿತ್ತು. ಆದ್ರೆ ಈಗ ಆ ರೀತಿಯಾದ ಒಂದು ಸಂದರ್ಭವನ್ನು ಕೂಡ ಇರೋದಿಲ್ಲ. ಅಂದ್ರೆ ಈ ಒಂದು ಪೇಪರ್ಲೆಸ್ ಅಂದ್ರೆ ಈ ಒಂದು ಆನ್ಲೈನ್ ಮುಖಾಂತರವಾಗಿ ನೀವು ಎಲ್ಲ ಒಂದು ದಾಖಲಾತಿಗಳನ್ನು ಕೂಡ ನೀವು ಅಪ್ಲೋಡ್ ನ ಮಾಡಬಹುದು. ಹಾಗೇನೆ ಮೊದಲೆಲ್ಲಾಗಿದ್ರೆ ಒಂದು ಇಸಿ ಆಗಿರ್ಬೋದು, ಸಿಸಿ ಆಗಿರ್ಬೋದು, ಅದನ್ನ ನೀವು ತಗೊಳ್ಳೋದಕ್ಕೆ ವಾರಾನ್ಗಟ್ಲೆ ಅಲಿಬೇಕಾಗಿತ್ತು ಅಥವಾ ದಿನಗಟ್ಲೆ ನೀವು ಕಾಯ್ಬೇಕಾಗಿತ್ತು. ಆದ್ರೆ ಇನ್ ಮುಂದೆ ನೀವು ಈ ಒಂದು ಆನ್ಲೈನ್ ಮುಖಾಂತರವಾಗಿ ಆ ಒಂದು ಇಸಿ ಮತ್ತೆ ಈ ಒಂದು ಸಿಸಿ ನ ತಗೋಬಹುದು. ಹಾಗೇನೆ ಮೊದಲೆಲ್ಲಾಗಿದ್ರೆ ಈ ಒಂದು ಆ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದೆಲ್ಲದನ್ನು ಕೂಡ ನೀವು ಕಳ್ಕೊಳ್ಳುವಂತ ಒಂದು ಭಯನ ಪಡ್ತಾ ಇದ್ರಿ. ಆದ್ರೆ ಇನ್ ಮುಂದೆ ಆ ರೀತಿಯಾಗಿರೋದಿಲ್ಲ. ಈ ಒಂದು ಡಿಜಿ ಲಾಕರ್ ಅಲ್ಲಿ ನಿಮ್ಗೆ ಸೇಫ್ ಆಗಿ ಇಟ್ಕೋಬಹುದು. ಅಲ್ಲಿಗೆ ನಿಮ್ಗೆ ಈ ಒಂದು ಯಾವುದೇ ರೀತಿಯಾದ ಒಂದು ಜಮೀನು ಅಥವಾ ಯಾವುದೇ ರೀತಿಯಾದ ಒಂದು ಮನೆ ಆಗಿರ್ಬೋದು ರಿಜಿಸ್ಟರ್ ಮಾಡೋದಕ್ಕೆ ನಿಮ್ಗೆ ವಾರಾನ್ಗಟ್ಲೆ ತಗೊಳ್ತಾ ಇತ್ತು ಫಸ್ಟ್ ಎಲ್ಲ ಆಗಿದ್ರೆ. ಅದರ ಒಂದು ಟೆನ್ಷನ್ ಇರ್ತಾ ಇತ್ತು. ಆದ್ರೆ ಇನ್ ಮುಂದೆ ಆ ರೀತಿಯಾಗಿ ಇರೋದಿಲ್ಲ. ಈ ಒಂದು ಕಾವೇರಿ 2.0 ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಅದನ್ನ ಅಪ್ಡೇಟ್ ಮಾಡಿ ಅಪ್ಡೇಟ್ ವರ್ಷನ್ ಅಲ್ಲಿ ನಿಮ್ಗೆ ಬಿಟ್ಟಿರುವಂತದ್ದು. ಅದರಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಇದ್ರೆ ಸಾಕಾಗುತ್ತೆ. ಕಂಪ್ಲೀಟ್ ಆಗಿ ನಿಮ್ಗೆ 10 ನಿಮಿಷದಲ್ಲಿ ನಿಮ್ಗೆ ರಿಜಿಸ್ಟರ್ ಪಾಸ್ ಆಗುವಂತದ್ದು. ರಿಜಿಸ್ಟರ್ ಮಾಡ್ಕೊಂಡಾದ ನಂತರದಲ್ಲಿ ನಿಮ್ಮ ಒಂದು ಹೆಸರಿಗೆ ಕಂಪ್ಲೀಟ್ ರಿಜಿಸ್ಟರ್ ಆಗುವಂತದ್ದು. ಈ ರೀತಿಯಾದ ಒಂದು ವ್ಯವಸ್ಥೆನ ಸರ್ಕಾರದಿಂದ ಮಾಡಿರುವಂತದ್ದು ಬಹಳಷ್ಟು ಜನರಿಗೆ ಉಪಯುಕ್ತ ಆಗುವಂತದ್ದು. ಯಾಕಂದ್ರೆ ಮೊದಲು ಆ ಒಂದು ಜಾಗಗಳನ್ನ ಜಮೀನ್ಗಳನ್ನ ಕೊಂಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು. ಅದನ್ನ ಕೊಂಡ್ಕೊಂಡ ನಂತರದಲ್ಲಿ ಈ ಒಂದು ರಿಜಿಸ್ಟರ್ ಮಾಡೋದಕ್ಕೆ ವಾರಾನ್ಗಟ್ಲೆ ಅಲಿಬೇಕಾಗಿತ್ತು. ಆ ಒಂದು ಏನು ಕಚೇರಿಗಳಲ್ಲಿ ಆ ಒಂದು ಆಫೀಸರ್ಗಳಿಗೆ ಲಂಚಗಳನ್ನ ಕೊಡ್ಬೇಕಾಗಿತ್ತು. ಇದೆಲ್ಲಾ ಸಮಸ್ಯೆಗಳು ಇತ್ತು. ಆದ್ರೆ ಇನ್ ಮುಂದೆ ಅದೆಲ್ಲಾ ಒಂದು ಸಮಸ್ಯೆಗಳಿಗೆ ಕಡಿವಾಣ ಹಾಕಿರುವಂತದ್ದು ಸರ್ಕಾರದಿಂದ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.